ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕೊರೋನಾ 2ನೇ ಅಲೆ ಆಯಿತು, ಈಗ 3ನೇ ಅಲೆ ಬಗ್ಗೆ ರಿಪೋರ್ಟ್ ರೆಡಿ ಆಗ್ತಾ ಇದೆ. ಸಿಎಂ BS ಯಡಿಯೂರಪ್ಪನವರಿಗೆ ರಿಪೋರ್ಟ್ ಅನ್ನು ಕೊಡೋರಿದ್ದಾರೆ ಟಾಸ್ಕ್ ಫೋರ್ಸ್ನವರು. ಅದಕ್ಕೆ ಡಿಸೈಡ್ ಆಗಿರೋ ಟೈಮ್ ಮಧ್ಯಾಹ್ನ 12:15. ಇವತ್ತು ಮುಖ್ಯಮಂತ್ರಿಗಳ ಕೈ ಸೇರ್ತಾ ಇದೆ ರಿಪೋರ್ಟ್. ಬ್ರೇಕಿಂಗ್ ನ್ಯೂಸ್. ವರದಿ ಸಲ್ಲಿಕೆ ಆಗುತ್ತೆ 12:15. ಅದನ್ನು ಅಧ್ಯಯನ ಮಾಡಿದ ಬಳಿಕ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ. 4 ರಿಂದ 8 ವಾರಗಳಲ್ಲಿ 3ನೇ ಅಲೆ ಕೊರೋನಾ ಬರುವ ಸಾಧ್ಯತೆ ಇದೆಯಂತೆ. ಅಪೌಷ್ಟಿಕತೆ ಇರುವ ಮಕ್ಕಳ ಆರೋಗ್ಯದ ಸ್ಥಿತಿ ಹದಗೆಡುತ್ತೆ. ಮಕ್ಕಳಿಗೆ ಬೇಕಾದ ICU, ಇಂಟೆನ್ಸಿವ್ ಕೇರ್ ಯೂನಿಟ್, ವೆಂಟಿಲೇಟರ್ ಎಲ್ಲದರ ವ್ಯವಸ್ಥೆಯನ್ನು ಅಗತ್ಯವಾಗಿ ಮಾಡಿಕೊಳ್ಬೇಕು. ಎಲ್ಲವನ್ನು ಈಗಲಿಂದಲೇ ಕೂಡ ಇನಿಷಿಯೇಟ್ ಮಾಡಿಕೊಳ್ಳಿ. ಸರ್ಕಾರಕ್ಕೆ ಶಿಫಾರಸುಗಳ ಪಟ್ಟಿಯನ್ನು ಕೊಡೋರಿದ್ದಾರೆ ತಜ್ಞರು. ಶಾಲೆ ಆರಂಭದ ಬಗ್ಗೆ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರಂತೆ. ಹಂತ ಹಂತವಾಗಿ ಆರಂಭಿಸಬೇಕು ಅಂತ ಸಲಹೆ ಕೊಡೋರಿದ್ದಾರೆ. ಶಾಲೆ ಆರಂಭಕ್ಕೆ ಕೆಲ ಮಾನದಂಡಗಳನ್ನು ಕೂಡ ಆ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿರುವ ಸಾಧ್ಯತೆ ಇದ್ದೇ ಇದೆ. 3ನೇ ಅಲೆ, ಯಾಕೆಂದರೆ ಮಕ್ಕಳು ಮನೆಯಲ್ಲಿ ಇಂದಲೇ ಮಕ್ಕಳಿಗೆ ಸೋಂಕು ಬರುವ ಸಾಧ್ಯತೆ ಇದೆ. ಸೂಪರ್ ಸ್ಪ್ರೆಡ್ಡರ್ ಅಲ್ಲ. ಮಕ್ಕಳಿಗೆ ಸೋಂಕು ಬಂದರೂ ಅನಾಹುತ ಕಡಿಮೆ, ಮಕ್ಕಳಲ್ಲಿ ಸಾವಿನ ಪ್ರಮಾಣ ಕೂಡ ಕಡಿಮೆ ಇದೆ ಈ ಕ್ಷಣಕ್ಕೆ. ಮೈಸೂರಿನಲ್ಲಿ ಜಾಸ್ತಿ ಆಯಿತು ಹಂಗೆ ಮಾಡೋಕ್ಕೋದ್ರೆ. ಮಕ್ಕಳ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಬೇಕು ಅನ್ನೋ ಕೂಡ ಆ ವರದಿಯಲ್ಲಿದೆ. ಹೋಬಳಿ ಮಟ್ಟದಲ್ಲಿ ಆಸ್ಪತ್ರೆಗಳನ್ನು ರೆಡಿ ಮಾಡಿಕೊಳ್ಬೇಕು. ಮಕ್ಕಳ ಜೊತೆ ಪೋಷಕರು ಇರೋದಕ್ಕೆ ವ್ಯವಸ್ಥೆ ಇರಬೇಕು. ಎಲ್ಲದಕ್ಕೂ ಕೂಡ ಈಗಲಿಂದಲೇ ಶುರು ಮಾಡಿದ್ರೆ ಅವಾಗ ಒದ್ದಾಡೋದು ತಪ್ಪುತ್ತೆ. ಮಕ್ಕಳಿಗೆ ಚಿಕಿತ್ಸೆ ನೀಡೋದಕ್ಕೆ ಮಕ್ಕಳ ತಜ್ಞರ ಕೊರತೆ ಇದೆ. ನೋಂದಾಯಿತ 3,000 ಮಕ್ಕಳ ವೈದ್ಯರು ಮಾತ್ರ ಇದ್ದಾರೆ. ಇನ್ನು ಮಿಕ್ಕಿರೋರಿಗೆ ಈಗಲೇ ರೆಡಿ ಮಾಡ್ಕೋಬೇಕು. ರಾಜ್ಯದಲ್ಲಿ 18 ವರ್ಷದೊಳಗಿನ 2.38% ಜನಸಂಖ್ಯೆ ಇದೆ. ಇದರಲ್ಲಿ 1% ಮಕ್ಕಳಿಗೆ ಸೋಂಕು ತಗುಲಬಹುದು. ತೀವ್ರ ಸ್ವರೂಪದ ಚಿತ್ರಣ ಇದ್ದರೆ 3 ಲಕ್ಷ ಕೇಸ್ ಆಗ್ಬಿಡ್ಬೋದು. ಸಾಧಾರಣ ರೂಪದ ಸೋಂಕಿದ್ರೆ ಅದಕ್ಕೆ ಅರ್ಧ 1.5 ಲಕ್ಷ ಕೇಸ್ ಆಗ್ಬಿಡ್ಬೋದು. ಕನಿಷ್ಠ ಹರಡುವಿಕೆ ಇದ್ದರೆ 50,000 ಕೇಸ್ ಆಗ್ಬೋದು. ಮಕ್ಕಳಿಗೆ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರಿಗೆ ತರಬೇತಿ ಕೊಡಬೇಕು. 5,000 ಮಕ್ಕಳ ICU ವ್ಯವಸ್ಥೆ ಮಾಡಿಕೊಳ್ಳಬೇಕಾಗಿದೆ ಅಂತ ತಜ್ಞರು ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. ಅಪೌಷ್ಟಿಕತೆ ನೀಗಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಬಳ್ಳಾರಿ ಗಿಳ್ಳಾರಿ ಕಡೆ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಹಂಗೆ ನೋಡೋಕ್ಕೋದ್ರೆ ಗುಡ್ ಇನಿಷಿಯೇಟಿವ್. ಸರ್ಕಾರದ ಮಟ್ಟಿಗೆ ಆಯಾ ಜಿಲ್ಲಾ ಮಟ್ಟಕ್ಕೆ ಅವರಿಗಾಗಲೇ ಅಪೌಷ್ಟಿಕತೆ ಮಕ್ಕಳಿಗೆ ಟ್ರೀಟ್ ಮಾಡೋದಕ್ಕೆ ಖಾಸಗಿ ವೈದ್ಯರು, ಪೀಡಿಯಾಟ್ರಿಷಿಯನ್ಸ್ಗಳು ಅವರೇ ಕೂಡ ಮುಂದೆ ಬಂದು ಎಲ್ಲ ರೆಡಿ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಡಾಕ್ಟರ್ ದೇವಿ ಶೆಟ್ಟಿ ಅವರ ಇಡೀ ತಂಡ, ಅಂದರೆ ತಜ್ಞ ವೈದ್ಯರ ಟೀಮ್, ಅವರೆಲ್ಲರೂ ಕೂಡ ಈ ವರದಿಯನ್ನು ಕೊಡೋರಿದ್ದಾರೆ. 12:15 ಇವತ್ತು ಮಧ್ಯಾಹ್ನ ಅಫಿಷಿಯಲ್ ಆಗಿ ಆ ವರದಿ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಸಲ್ಲುತ್ತೆ. ಅದಾದ ನಂತರ ಸರ್ಕಾರ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ. ದೇವಿ ಪ್ರಸಾದ್ ಶೆಟ್ಟಿ ಅವರು ಇವತ್ತು 12 ಗಂಟೆಗೆ ಸಂಭಾವಿತ 3ನೇ ಅಲೆಗೆ ಸಂಬಂಧಿಸಿರೋಂದಿಗೆ ಕೆಲವು ಇನಿಷಿಯಲ್ ರಿಪೋರ್ಟನ್ನು, ಪ್ರಾರಂಭಿಕವಾದಂಥ ವರದಿ ಅದು ಕೊಡ್ಬೋದು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಕೂಡ ಸೇರ್ತಾ ಇದ್ದೀವಿ. ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೀತದೆ ಕಾರ್ಯಕ್ರಮ. ಆ ಒಂದು ಸಭೆಯಲ್ಲಿ ಈ ವರದಿ ಬಗ್ಗೆ ಚರ್ಚೆ ಆಗ್ತದೆ. ಚರ್ಚೆ ಆದಮೇಲೆ ಸಿದ್ಧತೆಗಳು, ವಿಶೇಷವಾಗಿ ಪೀಡಿಯಾಟ್ರಿಕ್ ವಾರ್ಡ್ಸ್, PICU ಜಿಲ್ಲೆಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಅಗತ್ಯ ವೈದ್ಯರು, ಅದರಲ್ಲಿ ಕೂಡ ಮಕ್ಕಳ ತಜ್ಞರು. ಈಗಾಗಲೇ ನಾವು ಅನ್ಲಾಕ್ ಪ್ರಕ್ರಿಯೆ ಪ್ರಾರಂಭ ಮಾಡಿರೋದ್ರಿಂದ ಇದರ ಸಾಧಕ ಬಾಧಕಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೇ 5ನೇ ತಾರೀಕು ಜುಲೈವರೆಗೂ ಕೂಡ ನಾವೇನು 14 ದಿನಗಳಿಗೊಮ್ಮೆ ಎಲ್ಲವನ್ನು ಕೂಡ ಪರಿಶೀಲಿಸ್ತೀವಿ. ಅದನ್ನು ಮುಂದುವರಿಸ್ತೀವಿ. ಆ ಪರಿಶೀಲನೆಯನ್ನು ಮುಂದುವರಿಸ್ತಾ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಇವತ್ತು 12 ಗಂಟೆಗೆ ಸಂಭಾವಿತ 3ನೇ ಅಲೆಗೆ ಸಂಬಂಧಿಸಿರೋಂದಿಗೆ ಕೆಲವು ಇನಿಷಿಯಲ್ ರಿಪೋರ್ಟನ್ನು, ಪ್ರಾರಂಭಿಕವಾದಂಥ ವರದಿ ಅದು ಕೊಡ್ಬೋದು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಕೂಡ ಸೇರ್ತಾ ಇದ್ದೀವಿ. ಕೊರೋನಾ 3ನೇ ಅಲೆ ಬರ್ತಾ ಇದೆ. ಅದನ್ನು ಎದುರಿಸೋದಕ್ಕೆ BBMP ಕೂಡ ಸಜ್ಜಾಗಿದೆಯಂತೆ. ಬೆಡ್ ಬುಕ್ಕಿಂಗ್ಗೋಸ್ಕರ ಈ ಹಿಂದೆ ಇತ್ತಲ್ಲ BU ನಂಬರ್ ಅಂತ, ಆ ಪದ್ಧತಿಯನ್ನು ಕೈ ಬಿಡ್ತಾ ಇದೆ BBMP. ನ್ಯೂಸ್ 18ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಾಗಾದರೆ ಅದ್ರ ಬದಲು ಮತ್ತೇನು ಬರ್ತಾ ಇದೆ? ಬ್ರೇಕಿಂಗ್ ನ್ಯೂಸ್.
ಕೊರೋನಾ ಎರಡನೇ ಅಲೆಯಲ್ಲಿ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ ಅಲ್ಲಿ. ಯಾರಿಗೋ ಪಾಸಿಟಿವ್ ಅಂತ ಆಗುತ್ತೆ, ಅದಾದ್ಮೇಲೆ BU ನಂಬರ್ ಜನರೇಟ್ ಆಗಬೇಕು. ಜನರೇಟ್ ಆಗದೆ ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯ ಸಿಗಲ್ಲ, ಬೆಡ್ ಸಿಗಲ್ಲ, ಒದ್ದಾಡ್ಬಿಟ್ಟಿದ್ರು ಜನ. ಇದೀಗ ಅದಕ್ಕೊಂದು ಇತಿಶ್ಯ ಆಡೋದಕ್ಕೆ BBMP ನಿರ್ಧಾರ ಮಾಡಿದ್ದಾರೆ. BU ನಂಬರ್ ಇನ್ನು ಇರಲ್ಲ, ಅದ್ರ ಬದಲಿಗೆ SRF ನಂಬರ್ ಕೊಡ್ತಾರಂತೆ. ಕೊರೋನಾ ಪರೀಕ್ಷಾ ವರದಿ ಬರುತ್ತಲ್ಲ, ಆ ಪರೀಕ್ಷಾ ವರದಿ ರಿಪೋರ್ಟ್ ಬರಬೇಕಾದ್ರೆ ಅವ್ರಿಗೆ SRF ನಂಬರ್ ಜನರೇಟ್ ಆಗೋಗಿರುತ್ತೆ. ಸೊ ಹಾಗಾಗಿ ಅದನ್ನು ಬರಬೇಕು, ಕಾಯಬೇಕು, ಎಲ್ಲಿ ಹುಡುಕಬೇಕು ಅನ್ನೋ ತಾಪತ್ರಯ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ BBMP ಇನಿಷಿಯೇಟ್ ಮಾಡ್ತಾ ಇದೆ. ಒಳ್ಳೆಯದೇ ಇದು, ಗುಡ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಆಶಿಕ್. ಆಶಿಕ್, ಮೂರನೇ ಅಲೆ ಸರ್ಕಾರದ ಮುಂದಿರುವಂತಹ ದೊಡ್ಡ ಸವಾಲೇನೀಗ? ಹೌದು ಹರೀಶ್ ನಾಗರಾಜ್, ಇನ್ನೇನು ಕೆಲವೇ ವಾರಗಳಲ್ಲಿ ಮೂರನೇ ಅಲೆ ಕೂಡ ಅಪ್ಪಳಿಸುತ್ತೆ ಅನ್ನುವಂಥ ತಜ್ಞರ ಅಭಿಪ್ರಾಯ ಏನಿದೆ, ಇದು ಸಾಕಷ್ಟು ಮತ್ತೆ ಆತಂಕ ಮೂಡಿಸಿರುವಂಥದ್ದು. ಇನ್ನು ಕೇಳಿರುವ ಹಾಗೆ ಸರ್ಕಾರದ ಮುಂದಿರುವಂತಹ ಸವಾಲುಗಳು ಏನೇನು ಅಂತ ನೋಡಿದ್ರೆ, ಎರಡನೇ ಅಲೆಯಲ್ಲಿ ಯಾವ ರೀತಿಯಾದಂತಹ ಸಂಕಷ್ಟಗಳು, ತೊಂದರೆಗಳು, ಆಪತ್ತುಗಳಾಗಿತ್ತೋ ಅದನ್ನ ಮೂರನೇ ಅಲೆಯಲ್ಲಿ ರಿಪೀಟ್ ಆಗದೇ ಇರುವಂತೆ ನೋಡ್ಕೊಳ್ಳುವಂತ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇವತ್ತು ಕೂಡ ಈ ಮೂರನೇ ಅಲೆಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಕೂಡ ಡಾಕ್ಟರ್ ದೇವಿ ಶೆಟ್ಟಿ ಅವರ ಸಮಿತಿ ಸರ್ಕಾರದ ಮುಂದಿಡುತ್ತೆ. ಈ ಒಂದು ವರದಿಯಲ್ಲೂ ಕೂಡ ಅದೇ ರೀತಿ ಕೆಲವೊಂದಿಷ್ಟು ಸಲಹೆಗಳನ್ನ, ಶಿಫಾರಸುಗಳನ್ನ ಸರ್ಕಾರಕ್ಕೆ ಮಾಡ್ತಿದೆ. ಮುಖ್ಯವಾಗಿ ಒಂದ್ ಕಡೆಯಿಂದ ಊಹಾಪೋಹಗಳ ಮಾತು ಕೂಡ ಕೇಳಿ ಬರ್ತಾ ಇದೆ. ಮಕ್ಕಳಿಗೆ ಮೂರನೇ ಅಲೆಯಲ್ಲಿ ಅತಿ ಹೆಚ್ಚು ಸೋಂಕು ತಗುಲುವ ಸಾಧ್ಯತೆ ಇದೆ ಅಂತ. ಹೀಗಾಗಿ ಪೀಡಿಯಾಟ್ರಿಕ್ ವ್ಯವಸ್ಥೆಗಳನ್ನ ರಾಜ್ಯದಲ್ಲೂ ಮತ್ತೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ, ಯಾಕಂತ ಹೇಳಿದ್ರೆ ಎರಡನೇ ಅಲೆಯಲ್ಲೂ ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚು ಅಫೆಕ್ಟೆಡ್ ಆಗಿರುವಂತ ಜಿಲ್ಲೆ ಬೆಂಗಳೂರಿನಲ್ಲಿ. ಅದಕ್ಕೆ ಜನಸಾಂದ್ರತೆ ಕೂಡ ಒಂದು ಕಾರಣ, ಮತ್ತೆ ಇಲ್ಲಿರುವಂತಹ ಜನರ ಓಡಾಟ, ಈ ಎಲ್ಲವೂ ಕೂಡ ಎಲ್ಲಾ ಅಂಶಗಳು ಕೂಡ ಕಾರಣ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು, ಸಾವು ನೋವುಗಳು ಉಂಟಾಗಿರೋದನ್ನ ನಾವು ನೋಡಿದ್ದೇವೆ. ಹೀಗಾಗಿ ಮೂರನೇ ಅಲೆಯಲ್ಲೂ ಕೂಡ ಮಕ್ಕಳಿಗೂ ಇದೇ ರೀತಿಯಾದಂತಹ ಒಂದು ಸೋಂಕು ಬೆಂಗಳೂರಿನಲ್ಲೇ ತಗಲಿದ್ರೆ ಇದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಬೆಂಗಳೂರಿನಲ್ಲಿ ಮುಖ್ಯವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಸೆಂಟರ್ಗಳಲ್ಲಿ, ಅದು ಮೈಸೂರು ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಹುಬ್ಬಳ್ಳಿ, ಬಳ್ಳಾರಿ ಮುಂತಾದ ಕಡೆಗಳಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೋಂಕು ಕೂಡ ತಗಲ್ತಾ ಇರುವಂತದ್ದು. ಈಗ ಇಲ್ಲೆಲ್ಲವೂ ಕೂಡ ಪೀಡಿಯಾಟ್ರಿಕ್ ಸೆಂಟರ್ಗಳನ್ನ ತೆರಿಬೇಕು, ಅಂದ್ರೆ ಕೋವಿಡ್ ಕೇರ್ ಸೆಂಟರ್ಗಳನ್ನ ತೆರಿಬೇಕು. ಇದರ ಜೊತೆಗೆ ಪೀಡಿಯಾಟ್ರಿಕ್ ಮೆಡಿಕಲ್ ವ್ಯವಸ್ಥೆಯನ್ನು ಕೂಡ ಸುಧಾರಣೆ ಮಾಡಬೇಕು ಅನ್ನುವಂತ ಒಂದು ಬಹುದೊಡ್ಡ ಜವಾಬ್ದಾರಿ ಈಗ ಸರ್ಕಾರದ ಮೇಲೆ ಇರುವಂತದ್ದು. ಇದರ ಹೊರತಾಗಿ ವ್ಯಾಕ್ಸಿನೇಷನ್ ಆಗಿರ್ಬೋದು, ಮತ್ತೆ ಟೆಸ್ಟ್ ಅಂದ್ರೆ ಕೊರೋನಾ ಪರೀಕ್ಷೆ ಮಾಡೋದಾಗಿರ್ಬೋದು, ಇದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ನಡೆಸಲೇಬೇಕಾಗುತ್ತೆ. ಬಹುಮುಖ್ಯವಾಗಿ ವ್ಯಾಕ್ಸಿನೇಷನ್ ಅನ್ನ ಯಾವ ರೀತಿಯಾಗಿ ಮೂರನೇ ಅಲೆಗೂ ಮುಂಚಿತವಾಗಿ ಈ ನಮ್ಮ ರಾಜ್ಯದಲ್ಲಿ ಸರ್ಕಾರ ಮತ್ತೆ ಕೊಡುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಇವಾಗ ಕೊರೋನಾವನ್ನ ಹಿಮ್ಮೆಟ್ಟಿಸೋದಕ್ಕೆ ನಮ್ಮ ಮುಂದಿರುವಂತಹ ಏಕೈಕ ಬ್ರಹ್ಮಾಸ್ತ್ರ ಅಂದ್ರೆ ಅದು ವ್ಯಾಕ್ಸಿನೇಷನ್, ಲಸಿಕೆ ಮಾತ್ರ. ಹೀಗಾಗಿ ಯಾವ ರೀತಿಯಾಗಿ ಅಂದ್ರೆ ಏಜ್ ವೈಸ್ ಕ್ಯಾಟಗರಿ, ಅಂದ್ರೆ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಬರುತ್ತೆ, ಅದಾದ ಬಳಿಕ ಮಧ್ಯವಯಸ್ಕರಿಗೆ ಬರುತ್ತೆ, ವಯಸ್ಕರಿಗೆ ಬರುತ್ತೆ, ಅದಾದ ಬಳಿಕ ವೃದ್ಧರಿಗೆ, ಈ ರೀತಿಯಾದಂತಹ ಒಂದು ಕ್ಯಾಟಗರೈಸ್ಡ್ ಬೈಫೋರ್ಗೆಟ್ ಮಾಡಿ ಲಸಿಕೆಯನ್ನ ಹಂಚುವಂತ ಒಂದು ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದ್ರೆ ಯಾವ ರೀತಿಯಾದಂತಹ ಕ್ರಮವನ್ನ ಸರ್ಕಾರ ಮುಂದಕ್ಕೆ ತೆಗೆದುಕೊಳ್ಳುತ್ತೆ ಅನ್ನೋದಂತೂ ಕೂಡ ತುಂಬಾ ಕಾದು ನೋಡಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ಮೂರನೇ ಅಲೆಗೂ ಈಗಾಗಲೇ ಕಳೆದ ಕೆಲವು 2 ವರ್ಷಗಳಿಂದ ಶಾಲೆಗಳು ಕೂಡ ಮುಚ್ಚಿದೆ, ಯಥಾವತ್ತಾಗಿ ತರಗತಿಗಳು ಕೂಡ ನಡೀತಾ ಇಲ್ಲ. ಹೀಗಾಗಿ ಶಾಲೆಗಳನ್ನ ತೆರೆದಿಟ್ಕೊಂಡೆ ಯಾವ ರೀತಿಯಾಗಿ, ಅಥವಾ ಮಕ್ಕಳಿಗೆ ಅವರಿಗೆ ಸಿಗಬೇಕಾಗಿರುವಂತಹ ಸಮರ್ಪಕ ಎಜುಕೇಶನ್ ಅಂದ್ರೆ ಶಿಕ್ಷಣ ಕೊಡುವ ಮೂಲಕ ಯಾವ ರೀತಿಯಾಗಿ ಮೂರನೇ ಅಲೆಯನ್ನ ನಾವು ಹಿಮ್ಮೆಟ್ಟಿಸಬೇಕು, ಅದ್ರ ಬಗ್ಗೆ ಕೂಡ ಸರ್ಕಾರ ಯೋಚನೆ ಮಾಡುವಂತ ಅಗತ್ಯ ಇರುವಂತದ್ದು. ಥ್ಯಾಂಕ್ ಯು ಸೊ ಮಚ್ ಆಶಿಕ್ ಮುಲ್ಕಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನನ್ನ ಸಹೋದ್ಯೋಗಿ ಹೇಳ್ತಿದ್ರು ಶಾಲೆಗಳು ಅಂತ. ಹೌದು, ಮೂರನೇ ಅಲೆ ಆತಂಕದ ನಡುವೆ ಶಾಲೆಗಳಿಗೂ ಕೂಡ ಟೆನ್ಷನ್ ಇದ್ದದ್ದೇ. ಯಾಕೆಂದ್ರೆ ತಜ್ಞರ ವರದಿಯಲ್ಲಿ ಶಾಲೆಗಳ ಬಗ್ಗೆ ಕೂಡ ಪ್ರಸ್ತಾಪ ಇದೆ. ಶಾಲೆಗಳ ಆರಂಭದ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಮುಂದಿನ 4 ರಿಂದ 8 ವಾರಗಳಲ್ಲಿ ಕೊರೋನಾ ಮೂರನೇ ಅಲೆ ಬರ್ತಿರೋದ್ರಿಂದ ಶಾಲೆಗಳ ಆರಂಭ ಮಾಡೋದು ಬೇಡ. ಶಾಲೆ ಆರಂಭಕ್ಕೆ ಕೆಲ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ತಜ್ಞರು. ಈ ವರದಿ ಇವತ್ತು CM BS ಯಡಿಯೂರಪ್ಪನವರಿಗೆ ಸಲ್ಲಿಕೆ ಆಗುತ್ತೆ. ಶಾಲೆ ಆರಂಭ ಆಗುತ್ತಾ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರೆ ತಜ್ಞರು ಅದಕ್ಕೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಎರಡನೇ ಅಲೆ ಕಡಿಮೆ ಆಯಿತು, ಶಾಲೆ ಆರಂಭ ಸೂಕ್ತ ನಿಜ, ಆದರೆ ಮಕ್ಕಳು ತುಂಬ ದಿನ ಕಲಿಕೆಗೆ ದೂರ ಇರಬಾರ್ದು, ಅದು ಕೂಡ ಕನ್ಸರ್ನ್ ಇದ್ದೇ ಇದೆ. ಕೊರೋನಾ ಪರಿಸ್ಥಿತಿ ನೋಡಿ ಶಾಲೆಗಳನ್ನು ಆರಂಭಿಸಿ. ಒಂದೇ ಬಾರಿಗೆ ಎಲ್ಲ ಶಾಲೆಗಳನ್ನು ಶುರು ಮಾಡೋ ಬದಲು ಹಂತ ಹಂತವಾಗಿ ಆರಂಭಿಸುವುದು ಸೂಕ್ತ. ಸೋಂಕು ನಿಯಂತ್ರಣದಲ್ಲಿರುವ ಜಿಲ್ಲೆಗಳಿಗೆ ಆದ್ಯತೆ ಮೊದಲಿಗೆ.
ಅಲ್ಲಿ ಶಾಲೆ ಶುರುವಾಗುತ್ತೆ. ಇದೀಗ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರಂತೆ. ಲೆಟ್ಸ್ ಗೋ ಲೈವ್. ಓಕೆ, ಅವ್ರು ಬಂದು ಮಾತಾಡುವಂಥ ಪ್ರಯತ್ನ ನಡೀತು. ಲೆಟ್ಸ್ ಸಿ ಆಮೇಲೆ ಏನು ಮಾತಾಡಿದ್ದಾರೆ ನೋಡೋಣ. ಶಾಲೆಗಳ ಆರಂಭದ ಬಗ್ಗೆ ಇವತ್ತು ರಿಪೋರ್ಟ್ ಕೂಡ ಸಲ್ಲಿಕೆ ಆಗುತ್ತೆ. ಎಲ್ಲೆಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಶಾಲೆಗಳನ್ನು ಆರಂಭಿಸಬಹುದು ಅಂತ ತಜ್ಞರು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರಂತೆ. ಸೋಂಕು ತೀವ್ರಗೊಂಡ್ರೆ ಶಾಲೆ ಕ್ಲೋಸ್ ಮಾಡಿ, ಇಲ್ಲಾಂದರೆ ಹಂತ ಹಂತವಾಗಿ ನಡೆಸಿ. ಪ್ರತಿ ಮಗುವಿಗೂ 2 ಲಕ್ಷ ಆರೋಗ್ಯ ವಿಮೆ ಕೊಡಿ. ಶಿಕ್ಷಕರು ಪೋಷಕರಿಗೆ ಗರಿಷ್ಠ ಲಸಿಕೆಯನ್ನು ಕೊಡಬೇಕು ಅಂತ ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಿರುವ ಎಲ್ಲ ಸಾಧ್ಯತೆ ಇದೆ. ಅಂದಾಜಲ್ಲಿ ನೀವು ಒಂದು 20% ಆಫ್ ದ ಪಾಪ್ಯುಲೇಷನ್, ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ ಅಂದರೆ ಕರ್ನಾಟಕದ ಜನತೆಯಲ್ಲಿ 7 ಲಕ್ಷ ಕೋಟಿ ಜನ ಇದ್ದಾರೆ. ಅದರಲ್ಲಿ 2.5 ಕೋಟಿ ಜನ ಮಕ್ಕಳಿದ್ದಾರೆ. ಸೊ 80 to 90% ಅವರಿಗೆ ಇದ್ದಾಗ ಮಿಕ್ಕಿದ್ದು 10%ಗೆ ಒಂದು ಅಡ್ಮಿಷನ್ ಬೇಕಾಗ್ಬೋದು. ಮತ್ತು ಆ 10%ಅಲ್ಲಿ 1% ವಿಲ್ ರಿಕ್ವೈರ್ ಆಲ್ ದೀಸ್ ಕೇರ್. MISC ಆಗ್ಬೋದು. MISC ಇಸ್ ನಾಟ್ ಇಮಿಡಿಯೇಟ್ ಕೋವಿಡ್ ರಿಲೇಟೆಡ್, ಕೋವಿಡ್ ಪೂರ್ವಕವಾಗಿ ಬರುವಂಥದ್ದು, ಕೋವಿಡ್ ಬಂದ ನಂತರ ಬರುವಂಥದ್ದು MISC. ಜುಲೈನಲ್ಲಿ ಒಂದು ಸ್ಟಾರ್ಟ್ ಮಾಡಿದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರ್ಬೋದು ಅನ್ನೋ ಒಂದು ಉದ್ದೇಶ. ಅಂದರೆ ಯಾವುದೇ ಒಂದು ವೇವ್ ಬಂದರೆ ಆಫ್ಟರ್ 3 to 4 months only it is going to second wave is going to come. Once we know that second wave is coming, ಆವಾಗ ಸ್ಟಾಪ್ ಮಾಡಿಕೊಂಡು, ಯಾಕಂದರೆ ಅಷ್ಟರಲ್ಲಿ ಮಿಡ್ ಟರ್ಮ್ ಬರ್ತದೆ. ಮಿಡ್ ಟರ್ಮ್ ಆದಮೇಲೆ ಸ್ಕೂಲ್ ರಜೆ ಬರ್ತದೆ. ಸೊ ಆಫ್ಟರ್ 2 months ಮತ್ತೆ ಸ್ಕೂಲ್ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿ ಪೋರ್ಷನ್ ಕಡಿತ ಮಾಡೋದು ಬೇಡ, ಕಂಟಿನ್ಯೂಸ್ ಪೂರ್ತಿ ಕೊಡಲಿ ಅಂತ ನಮ್ಮ. ಅಂಡ್ ಇಟ್ ಈಸ್ ನಾಟ್ ದ ಟಾಸ್ಕ್ ಫೋರ್ಸ್ ರೆಕಮೆಂಡೇಶನ್ ಅಲ್ಲ ಇದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ವಿ ಹ್ಯಾವ್ ಗಿವನ್ ಎ ಸಜೆಷನ್ ಅಷ್ಟೇ. ಬಿಕಾಸ್ ನಾವೆಲ್ಲ ಪೀಡಿಯಾಟ್ರಿಷಿಯನ್ಸ್ ಜಾಸ್ತಿ ಇರೋದು ಟಾಸ್ಕ್ ಫೋರ್ಸಲ್ಲಿ. ಎಲ್ಲರಿಗೂ ಏನು ಅನಿಸಿದ್ಯೋ ಅದನ್ನು ಇಟ್ ಇಸ್ ಎ. ಡಾಕ್ಟರ್ ರಘುನಾಥ್ ಅವರು ಮಾತಾಡ್ತಿದ್ರು, ನಾವು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಾ ಇದ್ದೀವಿ, ಇದು ಕ್ಲಿಯರ್ ಅಂತ. ಮೀನ್ವೈಲ್ ಆರೋಗ್ಯ ಸಚಿವರು ಹೇಳಿರುವಂಥ ಒಂದು ಹೇಳಿಕೆ ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರಸ್ತಾಪ ಮಾಡಿದ್ದಾರೆ. ಶಾಲೆ ಪುನರಾರಂಭ ಭಾಳ ಸೂಕ್ಷ್ಮವಾದ ವಿಚಾರ, ಅದು ಸಡನ್ನಾಗಿ ಶುರು ಮಾಡಿಬಿಡೋಕ್ಕಾಗಲ್ಲ. ಹಾಗಾಗಿ ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತೆಗೆದುಕೊಳ್ತೀವಿ ಎಂದರು ಡಾಕ್ಟರ್ ಸುಧಾಕರ್ ಅವರು. ಬ್ರೇಕಿಂಗ್ ನ್ಯೂಸ್. ಅನ್ಕೊಂಡ ತಕ್ಷಣ ಶುರು ಮಾಡೋಕ್ಕಾಗಲ್ಲ, ಕರೆಕ್ಟು, ಸೂಕ್ಷ್ಮ ವಿಚಾರ ಹೌದು. ಒಂದು ಬಾರಿ ಶಾಲೆ ಆರಂಭ ಮಾಡೋಕ್ಕೆ ಎಲ್ಲರೂ ಕೂಡ ಕಳಿಸಿ ಏಕಾಏಕಿ ಶುರು ಮಾಡೋಕ್ಕಾಗಲ್ಲ. ಮಕ್ಕಳ ಸುರಕ್ಷತೆ ನಮ್ಮ ಮೊದಲ ಆದ್ಯತೆ. ಸೂಕ್ಷ್ಮವಾಗಿ ಗಮನಿಸಿ ನಾವು ಶಾಲೆ ಓಪನ್ ಮಾಡೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀವಿ ಎಂದರು ಡಾಕ್ಟರ್ ಸುಧಾಕರ್ ಅವರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಕೊನೆಯದಾಗಿರುತ್ತೆ, ಬಿಕಾಸ್ ವಿ ಕಾಂಟ್ ಟೇಕ್ ಚಾನ್ಸ್ ವಿತ್ ಚಿಲ್ಡ್ರನ್. ಅಲ್ಲ, ಮಕ್ಕಳು ಭಾಳ ವಲ್ನರಬಲ್ ಪಾಪ್ಯುಲೇಷನು. ಒಂದ್ಸಲಿ ಮಕ್ಕಳು ಶಾಲೆಗೆ ಪ್ರಾರಂಭ ಮಾಡಿಬಿಟ್ರೆ ಅವ್ರಿಗೇನಾದರೂ ಇನ್ಫೆಕ್ಷನ್ ಬಂದರೆ ಮನೆಯಲ್ಲಿರ್ತಕ್ಕಂಥವ್ರಿಗೂ ಹರಡಿಕೆ ಆಗ್ತದೆ. ಅವ್ರಿಗೇನಾದರೂ ನಾಳೆ ಗಂಭೀರವಾದಂಥ ಪರಿಸ್ಥಿತಿ ಬಂದರೆ ಭಾಳ ಸೆನ್ಸಿಟಿವ್, ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಬಹಳಷ್ಟು ವಿಚಾರವನ್ನು ಮಾಡಿ ಶಾಲೆ ಆಗಲಿ ಕಾಲೇಜಿನಾಗಲಿ ಅದನ್ನು ಪುನರಾರಂಭ ಮಾಡುವಂಥದ್ದು ಭಾಳಷ್ಟು ನಾವು ವಿಚಾರ ಮಾಡಿನೇ ಅದನ್ನು ತೀರ್ಮಾನ ತೆಗೆದುಕೊಳ್ಳೋದು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ. ಈಗಿನ ಬೆಳವಣಿಗೆ ನೋಡ್ತಾ ಇದ್ದಾರೆ, 3ನೇ ಅಲೆ ಇನ್ನೊಂದು 3 ತಿಂಗಳು, ಇನ್ನೊಂದು ತಿಂಗಳು ಆದಮೇಲೆ ಬರುತ್ತೆ, ಅದು ಇನ್ನೊಂದು 3 ತಿಂಗಳು ಇರುತ್ತೆ ಅನ್ನೋ ಲೆಕ್ಕಾಚಾರ ನೋಡಿದ್ರೆ ಯಾಕೋ ಈ ವರ್ಷನೂ ಮಕ್ಕಳಿಗೆ ಸ್ಟಡಿ ಫ್ರಮ್ ಹೋಮ್ ಇದ್ದಂಗಿದೆ. ಅಥವಾ ಒಂದು 6 ತಿಂಗಳಾದರೂ ಒಂಚೂರು ಕ್ರೂಷಿಯಲ್ ಅನ್ಸಲ್ವಾ? ಹೌದು ಹರೀಶ್, ಪ್ರಮುಖವಾಗಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ನೀವು ಹೇಳೋ ರೀತಿಯಾಗಿ ಆ ರೀತಿ ಅನ್ಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ತಜ್ಞರು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ವರದಿ ಏನ್ ಕೊಡ್ತಾ ಇದ್ದಾರೆ ಇವತ್ತು ಸರ್ಕಾರಕ್ಕೆ, ಅದು ಎಲ್ಲೋ ಒಂದ್ ಕಡೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಬಹಳಷ್ಟು ಗಂಭೀರವಾಗಿ ಆಲೋಚನೆ ಮಾಡಿ ಒಂದಷ್ಟು ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಎಲ್ಲೋ ಒಂದ್ ಕಡೆ ಶಿಕ್ಷಣದಿಂದ ಮಕ್ಕಳು ದೂರ ಉಳಿದಿದ್ದಾರೆ, ಜೊತೆಗೆ ಎಲ್ಲೋ ಒಂದ್ ಕಡೆ ಶಿಕ್ಷಣದಿಂದನೂ ಕೂಡ ವಂಚಿತರಾಗಿದ್ದಾರೆ, ಮತ್ತೆ ಬೇರೆ ಬೇರೆ ಇದರಲ್ಲೂ ಕೂಡ ತೊಡ್ಕೊಂಡಿದ್ದಾರೆ ಮಕ್ಕಳಿಗೂ. ಹೀಗಾಗಿ ಅನಿವಾರ್ಯವಾಗಿ ಈಗ ಶಿಕ್ಷಣ ಇಲಾಖೆ ಶಾಲೆಗಳನ್ನ ಓಪನ್ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಬೇಕು. ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಏನು ತಜ್ಞರಿಂದ ಕೂಡ ಒಂದು ಸಲಹೆಗಳನ್ನ ಕೇಳಿದ್ರು. ಈಗ ತಜ್ಞರು ಕೂಡ ಅಂತಿಮವಾಗಿ ಒಂದಷ್ಟು ವರದಿಯನ್ನ ರೆಡಿ ಮಾಡಿ, ಅಂದ್ರೆ ಸಲಹೆಗಳೇನು ಕೊಡಬಹುದು ಅದ್ರ ಬಗ್ಗೆ ಎಲ್ಲರೂ ಕೂಡ ಸಿದ್ಧಪಡಿಸಿಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಕೊಡೋಕೆ ತೀರ್ಮಾನವನ್ನು ಮಾಡಿದ್ದಾರೆ. ಸುಮಾರು ಇನ್ನೊಂದು ಅರ್ಧ ಗಂಟೆಗಳಲ್ಲಿ ಏನು ತಜ್ಞರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದಷ್ಟು ವರದಿಯನ್ನ ಏನು ಸಲಹೆಗಳನ್ನ ಕೊಟ್ಟಿದ್ದಾರೆ, ತಜ್ಞರೇನು ಸಲಹೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವ ಒಂದು ಕೆಲಸವನ್ನು ಮಾಡಲಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾದಂತಹ ನಿರ್ಧಾರವನ್ನ ಕೈಗೊಳ್ಳಿದ್ದಾರೆ. ಎಲ್ಲೋ ಒಂದ್ ಕಡೆ
ಪ್ರಮುಖವಾಗಿ ಆರೋಗ್ಯ ಸಚಿವ ಕೆ ಸುಧಾಕರ್ ಅವರು ಮಾತಾಡಿದಂತಹ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಅವರು ಕೂಡ ಇದ್ರ ಬಗ್ಗೆ ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು, ಅಂದ್ರೆ ಪರೋಕ್ಷವಾಗಿ, ನೇರವಾಗಿ ಅಲ್ಲದೆ ಇದ್ರು ಕೂಡ, ಯಾಕಂದ್ರೆ ಮಕ್ಕಳ ವಿಚಾರದ ಇದು ಒಂದು ಸೂಕ್ಷ್ಮ ವಿಚಾರ. ಹೀಗಾಗಿ ಏನೇ ಆದ್ರೂ ಕೂಡ ತೀರ್ಮಾನ ಮಾಡಿದ್ರು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಸುಧಾಕರ್ ಅವರು ಕೂಡ ಪರೋಕ್ಷವಾಗಿ ಸದ್ಯಕ್ಕೆ ಸ್ಕೂಲು ಆರಂಭ ಮಾಡದೆ ಇದ್ರೆ ಒಳ್ಳೇದು ಅನ್ನುವಂತ ಮಾತನ್ನ ಪರೋಕ್ಷವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸ್ಕೂಲ್ಗಳನ್ನ ಓಪನ್ ಮಾಡಬೇಕು ಅನ್ನೋದು ಕೂಡ ಅವರ ಉದ್ದೇಶ ಆಗಿದೆ. ಹೀಗಾಗಿ ಈಗ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಚರ್ಚೆ ಮಾಡಿ ಅಂತಿಮವಾದಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಬಹುತೇಕವಾಗಿ ಶಾಲೆಗಳನ್ನ ಓಪನ್ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ರಾಜ್ಯದಂತ ಅಲ್ಲ, ಆದ್ರೆ ಎಲ್ಲಿ ಕೊರೋನಾ ಸೋಂಕು ಕಡಿಮೆ ಆಗಿದೆ, ಯಾವ ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕು ಕಡಿಮೆ ಆಗಿದೆ, ಮತ್ತೆ ಪೂರ್ವ ಮುಂಜಾಗ್ರತಾ ಕ್ರಮಗಳೊಂದಿಗೆ ಒಂದಷ್ಟು ನಿರ್ಧಾರಗಳನ್ನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಶಾಲೆ ಓಪನ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಹರೀಶ್, ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಎರಡನೇ ಅಲೆಯಲ್ಲಿ ಅನ್ಲಾಕ್ ಆಗಿ ಎರಡನೇ ಹಂತದಲ್ಲಿ ಇವತ್ತು ಎರಡನೇ ದಿವಸದಲ್ಲಿ BMTC ಬಸ್ ಸಂಚಾರ ಹೆಚ್ಚೇ ಇದೆ. ಹಂಗೆ ನೋಡೋಕ್ಕೋದ್ರೆ ಬೆಳಗ್ಗೆ ನೂರಾರು ಬಸ್ಗಳು ಮೆಜೆಸ್ಟಿಕ್ಗೆ ಬಂತು. ನೂರಾರೇನು ಸಾವಿರಾರು ಬಸ್ ಐತಿ ಇವತ್ತು. ಹಂಗೆ ನೋಡೋಕ್ಕೋದ್ರೆ ನಿನ್ನೆ ಬಸ್ಗಳಿಲ್ಲದೆ ಜನ ಪರದಾಡಿದ್ರು. ಇವತ್ತು ಬಸ್ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ರು ಅಧಿಕಾರಿಗಳು. ಬ್ರೇಕಿಂಗ್ ನ್ಯೂಸ್. ಮಾಹಿತಿ ಪ್ರಕಾರ ಬೆಂಗಳೂರು ಸಿಟಿನಲ್ಲಿ ಹತ್ತತ್ರ 3,400 BMTC ಬಸ್ಗಳು ರಸ್ತೆಗಿಳಿದಿರೋದು ಇವತ್ತು. ನಿನ್ನೆ ಒಂದು ಸ್ವಲ್ಪ ಕಷ್ಟ ಆಗಿತ್ತು, ಹಾಗಾಗಿ ಜನ ನುಗ್ಗಿದ್ರು. ಇವತ್ತು ಹಂಗಲ್ಲ, ಮಾಸ್ಕ್ ಹಾಕೊಂಡ್ರೆ ಮಾತ್ರ ನೀವು ಒಳಗಡೆ ಹೋಗಿ ಕುತ್ಕೋಬೋದು, ಇಲ್ಲಾಂದ್ರೆ ಇಲ್ಲ. KSRTC ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರೇ ಇಲ್ಲ. ನಿನ್ನೆ ಬಸ್ ಇರಲಿಲ್ಲ, ಪ್ರಯಾಣಿಕರಿದ್ದರು. ಇವತ್ತು ಬಸ್ಗಳಿವೆ, ಪ್ರಯಾಣಿಕರಿಲ್ಲ. ಚೆನ್ನಾಗಿದೆ ಇದು. ಬೆಳಗ್ಗೆಯಿಂದ ಬಸ್ಗಳು ಕಾಯ್ತಾ ಇತ್ತು ಪ್ರಯಾಣಿಕರಿಗೋಸ್ಕರ, ನಿನ್ನೆ ಪ್ರಯಾಣಿಕರು ಕಾಯ್ತಾ ಇದ್ರು ಬಸ್ಗಳಿಗೋಸ್ಕರ. ತುಂಬ ಬಸ್ಗಳಿದೆ. ಒಂದು ಬಸ್ಸಲ್ಲಿ 20 ಜನ ಇದ್ದರೆ ಗ್ರೇಟು. ಆ ಥರ ಓಡಾಡ್ತಾ ಇದೆ ಇವತ್ತು ಯಾವುದೇ ರೀತಿ ಎಲ್ಲೂ ಏನೂ ಸಮಸ್ಯೆ ಇಲ್ಲ. ಸಾಕಷ್ಟು ಬಸ್ಸಸ್ ಇದೆ ಪ್ರಯಾಣಿಕರಿಗೆ. ಮತ್ತು ಅದಲ್ಲದೆ ಇವತ್ತು ಕೂಡ ನಾವು 1,600 ಬಸ್ಸು ನಿನ್ನೆ ಏನು ಓಡಿದೆ. 3,154 ಬಸ್ಸು ಜೊತೆಗೆ ಇನ್ನು 500 ಬಸ್ಸು ಹೆಚ್ಚುವರಿಯಾಗಿ ಲಭ್ಯವಿದೆ. ಅದು ಎಲ್ಲಿ ಒತ್ತಡ ಕಂಡು ಬರುತ್ತೆ, ಜನದಟ್ಟಣೆ ಕಂಡು ಬರುತ್ತೆ, ಆ ಮಾರ್ಗಗಳಿಗೆ ತಕ್ಷಣ ನಿಯೋಜಿಸೋದಕ್ಕೆ ನಾವು ಈಗಾಗಲೇ ಸೂಚನೆ ನೀಡಿದ್ದೇವೆ. ಸದ್ಯದ ಪರಿಸ್ಥಿತಿ ಈಗ ಇದುವರೆಗೂ ಎಲ್ಲೂ ಏನು ಆ ಥರ ಜನಸಂದಣಿ ಕಂಡು ಬಂದಿಲ್ಲ. ನಾವು ಸಿದ್ಧವಾಗಿದ್ದೀವಿ. ಇನ್ನು 500 ಬಸ್ ಬೇಕಾದರೂ 10 ನಿಮಿಷ 15 ನಿಮಿಷ ನೋಟಿಸಲ್ಲಿ ನಾವು ಆಪ್ರೇಟ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಈಗಾಗಲೇ 3,200 ಬಸ್ ಓಡ್ತಾ ಇದೆ. ಓಕೆ ಸರ್. ಇನ್ನು 400ರಿಂದ 500 ಬಸ್ಸು ನಾವು ಪ್ರಯಾಣಿಕರ ದಟ್ಟಣೆ ನೋಡಿಕೊಂಡು ಅಳವಡಿಸ್ತೀವಿ. ಕೆಲವು ಕಡೆ ಪ್ರಯಾಣಿಕರು ಸ್ನೇಹಿತರು ಪಕ್ಕ ಕೂತ್ಕೊಂಡಿರ್ತಾರೆ, ಅದು ನೋಡ್ಕೋಬೇಕ್ರಿ. ಪ್ರಯಾಣಿಕರು ನಮಗೆ ನೋಡಿ, ಪ್ರಯಾಣಿಕರಿಗೂ ನಾವು ಏನೆಲ್ಲ ಅಗತ್ಯ ಸೌಕರ್ಯ ಕೊಡ್ತಾ ಇದ್ದೀವಿ. ಹೌದು, ಇದು ಒಂದು ಸಾರ್ವಜನಿಕ ಸಂಸ್ಥೆ. ಪ್ರಯಾಣಿಕರು ಒಟ್ಟಾಗಿ ಬಂದಾಗ ಸ್ವಲ್ಪ ಕಾಲಾವಕಾಶ ಒಂದು 10 ನಿಮಿಷ 15 ನಿಮಿಷ ತಡವಾಗ್ಬೋದು. ಬಟ್ ನಾವು ಎಲ್ಲ ಬಸ್ಸಸ್ ಪ್ರೊವೈಡ್ ಮಾಡ್ತೀವಿ. ಇವತ್ತು ಆ ರೀತಿ ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಎರಡನೇ ದಿವಸ ಕೆಂಪೇಗೌಡ ಬಸ್ ನಿಲ್ದಾಣ ಹೇಗಿದೆ ಅಂತ ನನ್ನ ಸಹೋದ್ಯೋಗಿ ಮಂಜುನಾಥ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಕೊರೋನಾ ಲಾಕ್ಡೌನ್ ಬಳಿಕ ನಿನ್ನೆ ಅನ್ಲಾಕ್ ಆಗಿದ್ದು, ನಿನ್ನೆ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬೆಂಗಳೂರಿಗೆ ಬಂದಿದ್ರು. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದಂತಹ ಎಲ್ಲರೂ ಕೂಡ ಅಷ್ಟೇ ಬೆಂಗಳೂರಿಗೆ ಬರ್ತಾ ಇದ್ರು. ಈ ಒಂದು ಕಾರಣಕ್ಕೋಸ್ಕರ ನಿನ್ನೆ ಬಸ್ಗಳ ಸಮಸ್ಯೆ ಕೂಡ ಅಷ್ಟೇ ಶುರುವಾಗಿತ್ತು. ಆದರೆ ಇವತ್ತು ಅದಕ್ಕೆ ವಿರುದ್ಧವಾಗಿದೆ. ಇವತ್ತು ಪ್ರಯಾಣಿಕರಿಲ್ಲದೆ ಬಸ್ಗಳು ಸಾಲಾಗಿ ನಿಂತಿರುವಂತಹ ಒಂದು ಘಟನೆಯನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಈಗ ನಾನು ಎಕ್ಸಾಕ್ಟ್ ಆಗಿ ಮೆಜೆಸ್ಟಿಕ್ನ KSRTCಯ ಬಸ್ ನಿಲ್ದಾಣದಲ್ಲಿದ್ದೀನಿ. ಈ KSRTCಯ ಬಸ್ ನಿಲ್ದಾಣದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು, ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಒಂದು ಬಸ್ ಕೂಡ ಅಷ್ಟೇ ಮೂವ್ ಆಗ್ತಾ ಇಲ್ಲ. ಅಂದ್ರೆ ಆ ಪಾರ್ಟಿ ಜನ ಯಾರು ಕೂಡ ಬರ್ತಿಲ್ಲ ಅನ್ನುವಂಥ ಮಾತನ್ನು ಕೂಡ ಅಷ್ಟೇ ಇಲ್ಲಿನ ಸಿಬ್ಬಂದಿಯವರು ಹೇಳ್ತಿರುವಂತದ್ದು. ಯಾಕಂದ್ರೆ ನಿನ್ನೆ ಬೆಳಿಗ್ಗೆ 5 ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಅಷ್ಟೇ ಬರ್ತಾ ಇದ್ರು. ಎಲ್ಲೋ ಒಂದು ಕಡೆ ಬಸ್ಗಳಿಲ್ಲದೆ ಪರದಾಡುವಂತ ಸ್ಥಿತಿ ಕೂಡ ಅಷ್ಟೇ ಎದುರಾಗಿತ್ತು. ಇದರಿಂದ ಎಚ್ಚೆತ್ತಂತಹ ಅಧಿಕಾರಿಗಳು ಇವತ್ತು ಆ ರೀತಿಯಾದಂತಹ ಒಂದು ತೊಂದರೆ ಆಗಬಾರದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಹೆಚ್ಚುವರಿಯಾಗಿ ಬಸ್ಗಳನ್ನು ಕೂಡ ಅಷ್ಟೇ ಬಿಟ್ಟಿದ್ರು. ಯಾವಾಗ ಹೆಚ್ಚುವರಿಯಾಗಿ ಬಸ್ಗಳನ್ನ ಬಿಟ್ಟರು, ಎಲ್ಲೋ ಒಂದು ರೀತಿ ಪ್ರಯಾಣಿಕರು ನಿನ್ನೆ ಅಂತ ಬರ್ತಾರೆ ಅನ್ನುವಂಥ ಊಹೆ ಕೂಡ ಅಷ್ಟೇ ಅಧಿಕಾರಿಗಳು ಮಾಡ್ಕೊಂಡಿದ್ರು. ಆದ್ರೆ ಇವತ್ತು ಬಸ್ಗಳು ಯಾವು ಕೂಡ ಅಷ್ಟೇ ಇಲ್ಲ, ಬಸ್ಗಳಿದ್ರೂ ಕೂಡ ಅಷ್ಟೇ ಪ್ರಯಾಣಿಕರು ಇಲ್ಲದ ಒಂದು ಸ್ಥಿತಿ ಕೂಡ ನಿರ್ಮಾಣ. ನೀವು ನೋಡ್ತಾ ಇರಬಹುದು KSRTC ಬಸ್ ನಿಲ್ದಾಣದಲ್ಲಿ. ಅಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಗಳನ್ನ ಗಮನಿಸ್ತಾ ಇದ್ರೆ ಬೇರೆ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರ್ತಾ ಇದ್ರು. ಜೊತೆಗೆ ನಿನ್ನೆ ಕೂಡ ಅಷ್ಟೇ, ನಿನ್ನೆ 9 ಗಂಟೆ ಬಳಿಕ KSRTC ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಇದ್ರು. ಆದ್ರೆ ಇವತ್ತು ಅದಕ್ಕೆ ವಿರುದ್ಧವಾಗಿದೆ. ಜೊತೆಗೆ ಯಾವ ಒಬ್ಬ ಪ್ರಯಾಣಿಕರು ತೀರಾ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಇಲ್ಲೊಬ್ಬ ಕಂಡಕ್ಟರ್ ಕೂಡ ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಜನರು ಬರ್ತಾ ಇದಾರಾ ಇಲ್ವಾ, ಏನಾಗ್ತಿದೆ ಅಂತ. ಸರ್, ನಿನ್ನೆ ಅಂತೂ ತುಂಬಾ ಕ್ರೌಡ್ ಇತ್ತು. ಆದ್ರೆ ಇವತ್ತು ನೋಡಿದ್ರೆ ಆ ಕ್ರೌಡ್ ಯಾವುದು ಇಲ್ಲ, ಬಸ್ಗಳೇ ಜಾಸ್ತಿ ಕಾಣ್ತಿದೆ. ಜನ ಬರ್ತಿದಾರಾ ಇಲ್ವಾ ಇವತ್ತು? ಇಲ್ಲ ಸರ್, 2 ಅವರ್ ಆಯ್ತು, ಯಾರು ಜನನೇ ಬರ್ತಾಯಿಲ್ಲ ಸರ್. 2 ಅವರಿಂದ ಬಸ್ ಹಾಕಿದ್ವಿ, 3 ಸೀಟ್ ಹತ್ತಿದ್ದಾರೆ. ನಾವು 3 ಜನ ಹತ್ತಿದ್ದಾರೆ ಅಷ್ಟೇ. 2 ಅವರ್ ಆಯ್ತು. ಯಾವ ರೂಟ್ ಹೋಗ್ಬೇಕು? ಚಿಕ್ಕಮಂಗ್ಳೂರು ಸರ್.
ಚಿಕ್ಕಮಗಳೂರು. ಸರ್ ನೀವೆಲ್ಲಿನ ಕಂಡಕ್ಟ್ರು? ನಿಮ್ಮ ಬಸ್ಗೆ ಜನ ಬರ್ತಿದ್ದಾರೆ ಹೇಗೆ? ರಾಮನಾಥಪುರ ಡಿಪೋ ಹಾಸನ ಡಿವಿಷನ್. ನಮ್ಮ ಬರೋ ಟೈಮಿಗೆ ಜನ ಆಗಿರೋ, ಇವಾಗ ಜನ ಸ್ವಲ್ಪ ಕಡಿಮೆ ಆಗ್ಯಾರ. ಜನ ಬರ್ತಾನೆ ಇಲ್ಲ. ಬರ್ತಾ ಇಲ್ಲ ಅಂತ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಕಂಡಕ್ಟರ್ಸ್ ಹೇಳ್ತಿರುವಂತದ್ದು ಅಂದ್ರೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ನಾವು ಈಗ ಬಸ್ ಸ್ಟ್ಯಾಂಡ್ ತಗೊಂಡು ಬಂದು ಗಾಡಿಯನ್ನು ಹಾಕೊಂಡಿದ್ವಿ. ಆದ್ರೆ ಜನ ಮಾತ್ರ ಬರ್ತಾ ಇಲ್ಲ. 2 ಅವರ್ ಆದ್ರೂ 2-3 ಜನ ಬರ್ತಾರೆ. 2-3 ಜನಕ್ಕೆ ನಾವು ಅಷ್ಟೊಂದು ದೂರ ಹೋಗಕ್ ಆಗೋದಿಲ್ಲ. ಯಾಕಂದ್ರೆ ಚಿಕ್ಕಮಗಳೂರು ಅನ್ನೋಂಥ ದೂರ ಇದೆ. 2-3 ಸೀಟ್ ಹಾಕೊಂಡು ನಾವು ಹೋದ್ರೆ ಏನು ಕೂಡ ಅಷ್ಟೇ ವರ್ಕೌಟ್ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಿನ್ನೆ ಇದ್ದಂತಹ ಕ್ರೌಡ್ ಇವತ್ತು ಗಣನೀಯವಾಗಿ ಕಡಿಮೆ ಆಗಿದೆ. ನಿನ್ನೆ ಬಸ್ಗಳ ಸಮಸ್ಯೆ ಇತ್ತು, ಆದ್ರೆ ಇವತ್ತು ಬಸ್ಗಳನ್ನು ಹೆಚ್ಚುವರಿಗೆ ಬಿಟ್ಟಿದ್ರು ಕೂಡ ಅಷ್ಟೇ ಪ್ರಯಾಣಿಕರು ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕೊಪ್ಪಳದಲ್ಲಿ ಕೊರೋನಾ ರೂಲ್ಸ್ಗೆ ಡೋಂಟ್ ಕೇರ್. ಯಾಕೆಂದರೆ ಒಂದೇ ಆಟೋದಲ್ಲಿ 4 ಜನ 5 ಜನ ತನಕ ಅಲ್ಲ, 7-8 ಜನ ಒಂದೇ ಆಟೋದಲ್ಲಿ ಓಡಾಡ್ತಾರೆ. ಆ ಕಡೆ ಟಮ್ ಟಮ್ ಬೇರೆ ಫೇಮಸ್ಸಾ, ಅದರಲ್ಲಂತೂ 20ಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಾರೆ. ಬ್ರೇಕಿಂಗ್ ನ್ಯೂಸ್. ಒಂದು ಆಟೋದಲ್ಲಿ 7-8 ಜನ ಓಡಾಡಬೇಕಾದ್ರೆ ಯು ಕ್ಯಾನ್ ಇಮ್ಯಾಜಿನ್ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ. ಆಟೋದಲ್ಲಿ ಅಷ್ಟಿದ್ದ ಮೇಲೆ ಟಮ್ ಟಮ್ ಆದರೆ 2ರಷ್ಟು ಇರುತ್ತೆ. 20-22 ಜನ ಮುಲಾಜಿಲ್ಲದೆ ಕೂತಿರ್ತಾರೆ. ಅದೇ ಆಗ್ತಿರೋ ಸಮಸ್ಯೆ. ಸಾಮಾಜಿಕ ಅಂತರ ಸಾಧ್ಯನೇ ಇಲ್ಲ. ಬಸ್ಗಳಲ್ಲಿ ಜನರು ಪ್ರಯಾಣಿಕರು ಕಡಿಮೆ ಇದ್ದಾರೆ. ಒಂದೊಂದು ಬಸ್ಗಳಲ್ಲಿ 8ರಿಂದ 10 ಜನ ಮಾತ್ರ. ಆದರೆ ಟಮ್ ಟಮ್ಮು, ಚಿಕ್ಕ ಪುಟ್ಟ ಟಾಟಾ ಎಸ್ ಬಸ್ಗಳು ಬೇರೆ ಬೇರೆ ಇರ್ತಾವಲ್ಲ, ಅದರಲ್ಲೆಲ್ಲ ಜನ 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 ತುಂಬ್ಕೊಂಡು ಹೋಗ್ತಾ ಇರೋದೆ. ರಾಯರ ಭಕ್ತರಿಗೆ ಒಂದು ಸಿಹಿ ಸುದ್ದಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಮಠ ಓಪನ್ ಆಯಿತು. ಭಕ್ತರು ರಾಯರ ದರ್ಶನವನ್ನು ಪಡ್ಕೋತಿದ್ದಾರೆ. 3ನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ಭಕ್ತರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಸಾಮಾಜಿಕ ಅಂತರದೊಂದಿಗೆ ರಾಯರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ರಾಯರ ಮಠದವರು. ದೇಶದಲ್ಲಿ ಲಸಿಕೆಯ ಅಭಿಯಾನ ನಿರಂತರವಾಗಿ ನಡೀತಾ ಇದೆ. ಇದೀಗ ಗುಡ್ಡಗಾಡು ಪ್ರದೇಶಗಳಲ್ಲಿ ಲಸಿಕೆ ತಲುಪಿಸೋದಕ್ಕೆ ತೆಲಂಗಾಣ ಸರ್ಕಾರ ಹೊಸ ಪ್ಲಾನ್ ಮಾಡಿಕೊಂಡಿದ್ದಾರೆ. ಡ್ರೋನ್ ಮೂಲಕ ಆದಿವಾಸಿಗಳಿರುವಂತಹ ಜಾಗಕ್ಕೆ ಲಸಿಕೆ ತಲುಪಿಸೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. Telangana is the first state in the country to get the go-ahead from centre to use drones for delivering medicines and vaccines. The ambitious Medicines from Sky project aims to ensure faster shipment of vaccines in areas which are difficult to reach via road. The pilot project will take off in Vikarabad district by the end of June. The drone will take off from the district headquarter hospital and will go to different sub-centers, 18 different sub-centers, and it will deliver. We'll try to deliver. I mean, this is an experiment, as I said, and we had called for an expression of interest, under which we have shortlisted 8 consortia. So each of these 8 will be given a particular route, and they will try out, and we'll obviously record all the findings and all the major observations and experiences. As per the guidelines issued by the Ministry of Civil Aviation, unmanned aerial vehicles can travel up to 35 kilometers with a payload of 4 kilograms and fly at an altitude of at least 100 meters. The flight routes will be predefined on GPS so that the drones can return to the base station after delivering a consignment of drugs to distributors. Take off in Vikarabad district of Telangana. The Telangana government has also roped in companies like Dunzo and Flipkart to help in last mile delivery of vaccines and medical supplies. These companies will essentially not only help in transporting these vaccines but also ensure last mile delivery, reaching it to the actual number of beneficiaries that the state government has been targeting. One partner who understands how unmanned vehicles have to be tracked and monitored. So one agency in your consortium must have this kind of an expertise, and one of course is the last mile delivery thing, because eventually someone has to receive the medicine, someone has to maintain the cold chain from there till the end point, etc. So I guess that is where Flipkart, Dunzo, etc. come, but it is a consortium where different partners have different strengths and different backgrounds.
Currently, the government rules permit drone operations that are within visual range. The final guideline will be issued after completion of trials in rural and semi-urban areas. The Indian Council of Medical Research is also looking at how to maintain temperature of vaccines during transportation. India has currently vaccinated only 4% of its total population. Experts believe deployment of drones will ensure not just mass vaccination but also smart vaccination, saving time and lives. With Aman Sharma and Swastika Das, Swarlip Sengupta for CNN News 18. ನ್ಯೂಸ್ ಮುಂದುವರಿತಾ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.